ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಲಿಮಿನೇಷನ್ ಆಫ್ ನಲ್ ಪ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚೆ ನಾನು ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ ಮತ್ತೆ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ ಬಗ್ಗೆ ನಾನು ವಿಡಿಯೋ ಮಾಡಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ರಿಮೂವಲ್ ಆಫ್ ನಲ್ ಪ್ರೊಡಕ್ಷನ್ ಹೇಗೆ ಮಾಡೋದು? ಸೊ ನಮಗೊಂದು ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡಬೇಕು ಅಂತ ಅಂದ್ರೆ ನಾವು ಎಸ್ ಡ್ಯಾಶ್ ನಮಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡ್ಬೇಕು, ನಲ್ ಎಲ್ಲಿದೆ ಅಂತ ಹುಡುಕ್ಬೇಕು. ಸೊ ಬಿ ಅಲ್ಲಿ ನಲ್ ಇದೆ ಮತ್ತೆ ಸಿ ಅಲ್ಲಿ ನಲ್ ಇದೆ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ಅವಾಯ್ಡ್ ಮಾಡಿ ಬರಿಬೇಕು. ಅದನ್ನ ಅವಾಯ್ಡ್ ಮಾಡಿ ಹೇಗೆ ಬರೆಯೋದು ಅಂದ್ರೆ ಎರಡು ಇರೋದ್ರಿಂದ ಫಸ್ಟ್ ಬಿ ಅಲ್ಲಿರೋ ಎಪ್ಸಲಾನ್ ನ ಬಿಟ್ಟು ಬರಿಬೇಕು. ನೆಕ್ಸ್ಟ್ ಸಿ ಅಲ್ಲಿರೋ ಎಪ್ಸಲಾನ್ ನ ಬಿಟ್ಟು ಬರೆಯೋದು. ಹೇಗೆ ಇದನ್ನ ಬರೀತಾ ಹೋಗೋಣ. ಸೊ ಎಸ್ ಡ್ಯಾಶ್ ಅಲ್ಲಿ ಯಾವುದು ಇಲ್ಲ. ಸೊ ಎಸ್ ಡಬಲ್ ಡ್ಯಾಶ್. ಫಸ್ಟ್ ಏನ್ ಮಾಡ್ತಾ ಇದೀವಿ, ಫಸ್ಟ್ ರಿಮೂವ್ ಬಿ ವಿಚ್ ಪ್ರೊಡ್ಯೂಸಸ್ ಎಪ್ಸಲಾನ್. ಹೇಗೆ ಬರೆಯೋದು? ಎಸ್ ಡ್ಯಾಶ್ ಅಲ್ಲಿ ಯಾವುದೇ ಬಿ ಇಲ್ಲ. ನೆಕ್ಸ್ಟ್ ಎಸ್ ಗಿವ್ಸ್ ಟು ಎ ಬಿ ಸಿ. ಆದ್ರೆ ಇಲ್ಲಿ ಬಿ ಇದೆ. ಇವಾಗ ಏನ್ ಮಾಡಬೇಕು, ಬಿ ನ ಬಿಟ್ಟು ಬರೀ ಎ ಸಿ ಮಾತ್ರ ಬರಿಬೇಕು. ನೆಕ್ಸ್ಟ್ ಎ ಗಿವ್ಸ್ ಟು ಎ ಬಾರ್ ಬಿ ಬಿ ಡಿ. ನೆಕ್ಸ್ಟ್ ಬಿ ಗಿವ್ಸ್ ಟು ಎಪ್ಸಲಾನ್ ನ ಬಿಟ್ಟು ಬರೀ ಎ ಮಾತ್ರ ಬರಿಬೇಕು. ಸಿ ಗಿವ್ಸ್ ಟು ಬಿ ಬಾರ್ ಎಪ್ಸಲಾನ್. ನೆಕ್ಸ್ಟ್ ಡಿ ಗಿವ್ಸ್ ಟು ಸಿ ಬಾರ್ ಡಿ. ನೆಕ್ಸ್ಟ್ ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ, ರಿಮೂವ್ ಸಿ ಗಿವ್ಸ್ ಎಪ್ಸಲಾನ್. ಸಿ ಗಿವ್ಸ್ ಎಪ್ಸಲಾನ್ ನ ರಿಮೂವ್ ಮಾಡಿ ಬರೆಯೋದು. ಹೇಗೆ? ಎಸ್ ಡ್ಯಾಶ್ ಇದರಲ್ಲಿ ಸಿ ಇಲ್ಲ. ಸೊ ಸೇಮ್. ನೆಕ್ಸ್ಟ್ ಎಸ್ ಗಿವ್ಸ್ ಟು ಎ ಬಿ ಸಿ ಬಾರ್ ಎ ಸಿ. ಸೇಮ್ ಬರ್ಕೊಳ್ಳೋಣ ಫಸ್ಟ್. ನೆಕ್ಸ್ಟ್ ಇದರಲ್ಲಿ ಏನಾಗಿದೆ, ಎ ಬಿ ಸಿಲೂ ಸಿ ಇದೆ, ಎ ಸಿಲೂ ಸಿ ಇದೆ. ಎರಡನ್ನು ರಿಮೂವ್ ಮಾಡಿ ಬರೆಯೋಣ. ಎ ಬಿ ಬಾರ್ ಎ. ನೆಕ್ಸ್ಟ್ ಎ ಗಿವ್ಸ್ ಟು ಎ ಬಾರ್ ಬಿ ಬಿ ಡಿ. ನೆಕ್ಸ್ಟ್ ಬಿ ಗಿವ್ಸ್ ಟು ಎ. ಸಿ ಗಿವ್ಸ್ ಟು ಎಪ್ಸಲಾನ್ ನ ಬಿಟ್ಟು ಬಿ ಮಾತ್ರ ಬರಿಬೇಕು. ನೆಕ್ಸ್ಟ್ ಡಿ ಗಿವ್ಸ್ ಟು, ಇದು ಸ್ಮಾಲ್ ಸಿ ಆಗಿರೋದ್ರಿಂದ ಸಿ ಬಾರ್ ಡಿ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇದರಲ್ಲಿ ಏನಾಗಿದೆ, ಬಿ ಮತ್ತೆ ಸಿ ಅಲ್ಲಿ ಎಪ್ಸಲಾನ್ ಇದೆ. ಸೊ ಫಸ್ಟ್ ಏನ್ ಮಾಡೋಣ, ರಿಮೂವ್ ಬಿ ಗಿವ್ಸ್ ಎಪ್ಸಲಾನ್. ಫಸ್ಟ್ ನಾವು ರಿಮೂವ್ ಬಿ ಗಿವ್ಸ್ ಎಪ್ಸಲಾನ್. ಹೇಗೆ ಬರೆಯೋದು? ಎಸ್ ಗಿವ್ಸ್ ಟು, ಫಸ್ಟ್ ಎಲ್ಲ ಸೇಮ್ ಬರಿಬೇಕು. ಎ ಬಿ ಸಿ, ಸಿ ಬಿ ಬಿ ಬಾರ್ ಬಿ ಎ. ನೆಕ್ಸ್ಟ್ ಬಿ ಎಲ್ಲೆಲ್ಲಿದೆ ಅದನ್ನು ರಿಮೂವ್ ಮಾಡೋಣ. ಎ ಬಿ ಸಿ ಇಲ್ಲಿ ಬಿ ಇದೆ, ಸೊ ಎ ಸಿ. ನೆಕ್ಸ್ಟ್ ಸಿ ಬಿ ಬಿ ಇಲ್ಲಿ ಬಿ ಇದೆ, ಸೊ ಓನ್ಲಿ ಸಿ ಬಿ. ನೆಕ್ಸ್ಟ್ ಬಿ ಅಲ್ಲಿ ಬಿಗ್ ಬಿ ಇದೆ, ಸೊ ಎ. ನೆಕ್ಸ್ಟ್ ಎ ಗಿವ್ಸ್ ಟು ಡಿ ಎ ಬಾರ್ ಬಿ ಸಿ. ಸೇಮ್ ಫಸ್ಟ್ ಬರಿಬೇಕು. ನೆಕ್ಸ್ಟ್ ಬಿ ನ ರಿಮೂವ್ ಮಾಡೋಣ, ಓನ್ಲಿ ಸಿ. ನೆಕ್ಸ್ಟ್ ಬಿ ಗಿವ್ಸ್ ಟು ಜಿ ಸಿ ಅಷ್ಟೇ, ಎಪ್ಸಲಾನ್ ನ ರಿಮೂವ್ ಮಾಡಿ. ನೆಕ್ಸ್ಟ್ ಸಿ ಗಿವ್ಸ್ ಟು ಎಚ್ ಎ ಬಾರ್ ಎಪ್ಸಲಾನ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡೋಣ, ರಿಮೂವ್ ಸಿ ಗಿವ್ಸ್ ಎಪ್ಸಲಾನ್. ಬಿಗ್ ಸಿ ಎಲ್ಲೆಲ್ಲಿದೆ ಅದನ್ನ ರಿಮೂವ್ ಮಾಡಬೇಕು. ಹೇಗೆ? ಎಸ್ ಗಿವ್ಸ್ ಎ ಬಿ ಸಿ. ಫಸ್ಟ್ ಏನಿದೆ ಎಲ್ಲ ಬರ್ಕೊಳ್ಳೋಣ. ಇಲ್ಲಿರೋದನ್ನ ಬರಿಬೇಕು. ಫಸ್ಟ್ ಬಿ ಗಿವ್ಸ್ ಎಪ್ಸಲಾನ್ ನ ರಿಮೂವ್ ಮಾಡಿ ಬರ್ದಿರ್ತೀವಲ್ಲ ಅದನ್ನ ಬರಿಬೇಕು. ಸಿ ಬಿ ಬಿ ಬಾರ್ ಬಿ ಎ ಬಾರ್ ಎ ಸಿ ಬಾರ್ ಸಿ ಬಿ ಬಾರ್ ಎ. ಇವಾಗ ಎಲ್ಲೆಲ್ಲಿ ಇದರಲ್ಲಿ ಬಿಗ್ ಸಿ ಇದೆ ಅದನ್ನು ರಿಮೂವ್ ಮಾಡೋಣ. ಇಲ್ಲಿ ಸಿ ಇದೆ, ಸೊ ಎ ಬಿ. ನೆಕ್ಸ್ಟ್ ಮತ್ತೆ ಬಿಗ್ ಸಿ ಇದೆ, ಸೊ ಬಿ ಎ. ನೆಕ್ಸ್ಟ್ ಬಿ ಎ ಇದೆ, ಮತ್ತೆ ಬರೆದ್ರೂ ಸೇಮ್ ಆಗುತ್ತೆ, ಸೊ ಬಿ ಎ ಮತ್ತೆ ಬರೆಯೋದು ಬೇಡ. ಸೊ ನೆಕ್ಸ್ಟ್ ಎ ಸಿ ಇಲ್ಲಿ ಸಿ ಇದೆ, ಸೊ ಎ. ನೆಕ್ಸ್ಟ್ ಸಿ ಬಿ ಇಲ್ಲಿ ಇದೆ, ಸೊ ಬಿ. ಇಷ್ಟು ಆಯ್ತು. ನೆಕ್ಸ್ಟ್ ಎ ಗಿವ್ಸ್ ಟು ಡಿ ಎ ಬಾರ್ ಬಿ ಸಿ ಬಾರ್ ಸಿ. ಸೊ ಇದರಲ್ಲಿ ಏನೇನಿದೆ, ಬಿಗ್ ಸಿ ಇಲ್ಲಿದೆ ಮತ್ತೆ ಬಿ ಇಲ್ಲಿದೆ, ಸೊ ಬಿ ಒಂದನ್ನು ಮಾತ್ರ ಬರೀತೀನಿ. ನೆಕ್ಸ್ಟ್ ಬಿ ಗಿವ್ಸ್ ಟು ಜಿ ಸಿ. ಇದು ಸ್ಮಾಲ್ ಸಿ ಆಗಿರೋದ್ರಿಂದ ಹಾಗೆ ಬರೀತೀನಿ ನಾನು. ನೆಕ್ಸ್ಟ್ ಸಿ ಗಿವ್ಸ್ ಟು ಎಚ್ ಎ. ಎಪ್ಸಲಾನ್ ನ ತೆಗೆದುಬಿಟ್ಟು ಎಚ್ ಎ ಮಾತ್ರ ಬರ್ದಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದಕ್ಕಿಂತ ಮುಂಚೆ ನಾನು ರಿಮೂವಲ್ ಆಫ್ ಯೂನಿಟ್ ಪ್ರೊಡಕ್ಷನ್ ಇರ್ಬೋದು, ರಿಮೂವಲ್ ಆಫ್ ಅನ್ರೀಚಬಲ್ ಸಿಂಬಲ್ಸ್ ಅಂದ್ರೆ ಯೂಸ್ಲೆಸ್ ಪ್ರೊಡಕ್ಷನ್, ಅದರ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು.